ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ದಿನಾಂಕ 17/2/26ರಂದು ಬ್ರೂಸ್ಪೇಟೆ ಲಿಮಿಟ್ಸ್ನ MK ನಗರ ಏರಿಯಾದಲ್ಲಿ ಒಂದು ಮನೆ ಎರಡನೇ ಅಂತಸ್ತಿನ ಮನೆಯಲ್ಲಿ ಎರಡನೇ ಮಹಡಿಯಲ್ಲಿ 2 ಮೃತದೇಹಗಳು ಪತ್ತೆಯಾಗಿರೋದ್ರ ಬಗ್ಗೆ ನಮಗೆ ಮಾಹಿತಿ ಬಂದಿದ್ದು, ಈ ಕುರಿತು ಬ್ರೂಸ್ಪೇಟೆ ಪೊಲೀಸ್ ಸ್ಟೇಷನಲ್ಲಿ UDR ಪ್ರಕರಣವನ್ನು ನಾವು ದಾಖಲು ಮಾಡಿರುವಂಥದ್ದಿದೆ. ಬೇಸ್ಡ್ ಆನ್ ದ ಕಂಪ್ಲೇಂಟ್, ಅದು ಸಂಶಯಾಸ್ಪದ ಸಾವು ಅಂತ ಹೇಳಿ 194 ಸಬ್ಸೆಕ್ಷನ್ 3(4) BNS ಅಡಿಯಲ್ಲಿ UDR ಅನ್ನು ದಾಖಲು ಮಾಡಲಾಗಿದೆ. ಪ್ರೈಮಾ ಫೇಸಿ ಸ್ಪಾಟ್ ವಿಸಿಟ್ ಮಾಡಿದಾಗ ಮನೆ ಲಾಕ್ಡ್ ಕಂಡೀಷನ್ ಅಲ್ಲಿ ಇರುವಂಥದ್ದು, ಒಳಗಡೆಯಿಂದ ಲಾಕ್ಡ್ ಕಂಡೀಷನ್ ಇರುವಂಥದ್ದು. ಅವರ ಫ್ಯಾಮಿಲಿಯವರು ಹೋಗಿ ಅದನ್ನ ಬ್ರೇಕ್ ಮಾಡಿದಾಗ 2 ಬಾಡಿಗಳು, ಒಂದು ನೆಲದ ಮೇಲೆ ಮಲಗಿರುವಂಥದ್ದು, ಒಂದು ಮಹಿಳೆ 30 ವರ್ಷದ ಮಹಿಳೆ ಸುಹಾಸಿನಿ ಅಲಿಯಾಸ್ ದೇವರಾಜ್ ಅನ್ನುವಂಥವ್ರು, ಅದೇ ರೀತಿ ಇನ್ನೊಬ್ರು ನೇಣು ಬಿಗಿದ ಸ್ಥಿತಿಯಲ್ಲಿ, ಕಿಟಕಿಗೆ ನೇಣು ಬಿಗಿದುಕೊಂಡಿರುವಂಥ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು, ಎರಡೂ ಕೂಡ ಸಂಶಯಾಸ್ಪದ ಸಾವು ಅಂತ ಹೇಳಿ ನಾವು ಪ್ರಕರಣವನ್ನು ದಾಖಲು ಮಾಡಿಕೊಂಡಿರುವಂಥದ್ದಿದೆ. ಆನಂತರದಲ್ಲಿ ಪೋಸ್ಟ್ ಮಾರ್ಟಮ್ ಜರುಗಿಸಿದಾಗ ನಮಗೆ ಕೆಲವೊಂದು ಪ್ರೈಮಾ ಫೇಸಿ ಇನ್ಪುಟ್ಸ್ ಇದೆ. ನಾವಿನ್ನೂ ರಿಪೋರ್ಟ್ಸಿಗೆ ವೇಟ್ ಮಾಡ್ತಾ ಇದ್ದೇವೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಸಿಗೆ ಪ್ರೈಮಾ ಫೇಸಿ ಏನು ತಿಳಿದಿರೋದಂತಂದರೆ, ಈ ಮೃತ ವ್ಯಕ್ತಿ ಶೇಖರ್ ಅಂತ ಏನಿದ್ದಾನೆ, ಅವನು ಆ ಯುವತಿಗೆ ಪರಿಚಿತ. ಅವರ ಪರಿಚಯದ ಮೇಲೆ ಅವರಿಬ್ಬರು ಒಟ್ಟಿಗೆ ಅಲ್ಲಿ ಬಾಡಿಗೆ ಇದ್ದಂಥದ್ದು, ಇಲ್ಲಿ ಮತ್ತು ಹೊಸಪೇಟೆಯಲ್ಲಿ ಅವರು ವಾಸ ಮಾಡುವಂಥದ್ದು ಇದ್ದಂಥದ್ದು. ಸೊ ಹಿಂದಿನ ದಿನ ಅವರಲ್ಲಿ ಬಂದಿರೋ ಅಂಥದ್ದು, ಅವರ ಮಧ್ಯದಲ್ಲಿ ಏನೋ ಒಂದು ಮಾತಾಗಿದ್ದು, ಶೇಖರ್ ಅನ್ನುವಂಥವನು ಅವರಿಗೆ ಕೊಲೆ ಮಾಡಿ ಆನಂತರದಲ್ಲಿ ತಾನು ನೇಣು ಬಿಗಿದುಕೊಂಡಿರುವಂಥದ್ದು ನಮಗೆ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ನೇಣು ಬಿಗಿದುಕೊಂಡಿರುವಂಥದ್ದು ಈಗಾಗಲೇ ನಮಗೆ ಕನ್ಫರ್ಮ್ ಆಗಿರುವಂಥದ್ದು. ವಿ ಆರ್ ವೇಟಿಂಗ್ ಫಾರ್ PM ರಿಪೋರ್ಟ್ ಆಫ್ ಲೇಡಿ ಸುಹಾಸಿನಿ ಅಲಿಯಾಸ್ ದೇವರಾಜ್ ಅಂತ ಹೇಳಿದ್ರೆ, ಅವರು ಲಿಂಗ ಪರಿವರ್ತನೆ ಮಾಡ್ಕೊಂಡಿರುವಂಥದ್ದು. ಸೊ ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೆ ನಾವು ವೇಟ್ ಮಾಡ್ತಾ ಇದ್ದೇವೆ. ಬಟ್ ಮೇಲ್ನೋಟಕ್ಕೆ ಅದು ಮರ್ಡರ್ ಅನ್ನುವಂಥದ್ದು. ಸೊ ಬಟ್ ಈಗಾಗಲೇ ಅವನು ಕೊಲೆ ಮಾಡಿರುವಂಥವನು ತೀರಿ ಹೋಗಿರೋದ್ರಿಂದ ನಾವು ಅಪ್ರೋಪ್ರಿಯೇಟ್ ಸೆಕ್ಷನ್ಸಲ್ಲಿ, ಮರ್ಡರ್ ಸೆಕ್ಷನಲ್ಲಿ ಅದನ್ನು ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟು ಚಾರ್ಜ್ ಅಬೇಟ್ ಮಾಡುವಂಥದ್ದು ಮಾಡ್ಬೋದು. ಬಟ್ ಅಗೇನ್ PM ರಿಪೋರ್ಟ್ ಬಂದ ನಂತರ ಮುಂದಿನ ತನಿಖೆ ನಾವು ಕ್ಲಿಯರ್ ಕಟ್ ಆಗಿ ಹೇಳ್ಬೋದು. ಮಹಿಳೆ ಕಡೆಯವರು, ಸುಹಾಸಿನಿ ಕಡೆಯವರ ಕಂಪ್ಲೇಂಟ್ ಬೇಸಿಸ್ ಮೇಲೆ ಇದನ್ನು ನಾವು ತಗೊಂಡಿರುವಂಥದ್ದು. ಆಲ್ದೋ ಲಾಕ್ಡ್ ಹೌಸ್ ಇದ್ದಿದ್ರು ಅದು ಸಸ್ಪಿಷನ್ ಬರುವಂಥದ್ದು ಏನೂ ಇರಲಿಲ್ಲ. ಬಟ್ ಆ ಮಹಿಳೆ ನೆಲದ ಮೇಲೆ ಬಿದ್ದು ಇರೋದ್ರಿಂದ ಅದು ಯಾವ ರೀತಿ ಡೆತ್ ಆಗಿದೆ ಅನ್ನೋ ಕಾರಣಕ್ಕೆ ನಾವು ರೂಲ್ ಔಟ್ ಮಾಡಬೇಕು ಅಂತೇಳಿ ಸಸ್ಪಿಷಿಯಸ್ ಡೆತ್ ಅಂತಾನೆ ಎರಡನ್ನೂ ತಗೊಂಡಿರುವಂಥದ್ದಿತ್ತು. ಬಟ್ PM ರಿಪೋರ್ಟಲ್ಲಿ ನಮಗೆ ಹೆಚ್ಚುವರಿ ಅದು ಮನವರಿಕೆ ಆಗಿದೆ. ಇಟ್ಸ್ ಅ ಮರ್ಡರ್ ಆ್ಯಂಡ್ ಒನ್ ಇಸ್ ಮರ್ಡರ್ ಆ್ಯಂಡ್ ಒನ್ ಇಸ್ ಸೂಸೈಡ್. ಸುಮಾರು ಒಂದು 8 ವರ್ಷದಿಂದ ಅವರು ಪರಿಚಯ ಇದ್ರು ಅಂತ ಒಂದು ಇನ್ಫಾರ್ಮೇಶನ್. 4 ವರ್ಷದಿಂದ ಅವರು ಪರಿಚಿತರು. ಅವನು ಆಟೋ ಡ್ರೈವ್ ಮಾಡ್ಕೊಂಡಿದ್ದಂಥವನು ಶೇಖರ್ ಅನ್ನೋನು. ಇವರು ಏನು ಅವರು ಟ್ರಾನ್ಸ್ಜೆಂಡರ್ ಅಂದರೆ ಲಿಂಗ ಪರಿವರ್ತನೆ ಆದ ನಂತರದಲ್ಲಿ ಅವರು ಸ್ವಲ್ಪ ಇಲ್ಲಿ ಮತ್ತೆ ಹೊಸಪೇಟೆಯಲ್ಲಿ ಅಲ್ಲೆಲ್ಲ ವಾಸ ಇದ್ದು ಹೋಗಿ ಬಂದು ಮಾಡ್ತಾ ಇದ್ರು. ಇಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ದಂಥದ್ದು. ಪ್ರಾಥಮಿಕ ತನಿಖೆಯಿಂದ ಈಗ ಏನಾದರೂ ಆ ಕಡೆ ಈ ಕಡೆ ಆರೋಪ ಮಾಡ್ತಾರೆ, ನಿಮ್ಗೆ ಏನಾದರೂ ಮಾಹಿತಿ ಗೊತ್ತಾಗಿದೆ? ಈ ಕೊಲೆಗೆ ನಿಖರ ಕಾರಣ ಏನು? ಇಲ್ಲ, ಯಾವುದೇ ರೀತಿಯಾದಂಥ ನಿಖರ ಕಾರಣಗಳು ಇಲ್ಲ. ಕಾರಣಗಳು ಇರುತ್ತೆ, ಅದನ್ನ ನಾವು ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗುವಂಥದ್ದು. ಬಟ್ ನಾವು ಈಗಾಗಲೇ ಸ್ಪಾಟ್ ಇಂದ ಅವರಿಬ್ರು ಮೊಬೈಲ್ ಫೋನ್ಗಳನ್ನ ಕೂಡ ಸೀಸ್ ಮಾಡ್ಕೊಂಡಿರುವಂಥದ್ದಿದೆ. ಸೊ ಅದನ್ನ ನಾವು ಸ್ವಲ್ಪ ಇನ್ವೆಸ್ಟಿಗೇಟ್ ಮಾಡಿದ್ರೆ ಅದರಲ್ಲಿ ಅವರ ಇಬ್ಬರ ಮಧ್ಯದಲ್ಲಿ ಏನಾದರೂ ಮಾತುಕತೆಗಳಾಗಿರುವಂಥದ್ದು ಕಂಡು ಬಂದ್ರೆ ನಾವು ಅದರಿಂದ ಹೆಚ್ಚಿನ ಮಾಹಿತಿ ನಮ್ಗೆ ಗೊತ್ತಾಗ್ತದೆ. ಈಗ ನಾವು ಪರಿಚಯ ಅಥವಾ ಗೆಳೆತನ ಅಂದ್ರೆ ಅದು ಪಾಸಿಬಿಲಿಟಿ ಇದೆ. ಬಟ್ ಯಾವಾಗಲೂ ಅವ್ರ ಜೊತೆಗೆ ಇದ್ರು, ಒಡನಾಟ ಇತ್ತು ಅನ್ನುವಂಥದ್ದು ನಮಗೆ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.